ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಶಾ ಕ್ವೀನ್ ಅಫಿಷಿಯಲ್. ಸೊ ಇದು ಮಂಗಳವಾರದ ವ್ಲಾಗು ಆಗಿರುತ್ತೆ. ಆ್ಯಂಡ್ ಹೊಸಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಇವತ್ತು ಪೂಜೆ ಮಾಡೋಣ ಅಂತ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿ ಆಯಿತು. ಇದು ನಮ್ಮ ಪೂಜೆ ರೂಮು. ಆ್ಯಂಡ್ ನಮ್ಮ ಮನೆ ದೇವ್ರು ಬಂದು ತಿರುಪತಿ. ಆಮೇಲೆ ಇವತ್ತು ನಾಷ್ಟ ಬಂದು ಮೊಸರನ್ನ ಮಾಡಿದ್ದೆ. ಮೊಸರನ್ನ ಮಾಡಿಬಿಟ್ಟು ಇನ್ನು ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ಕೆಲ್ಸಕ್ಕೆ ಹೊಡ್ತಾ ಇದ್ದೆ. ಆ್ಯಂಡ್ ಇದು ಬ್ರೇಕ್ಫಾಸ್ಟು. ಇದು ನಮ್ಮ ದೇವ, ನಮ್ಮ ಕ್ಯೂಟಿ. ಅದಕ್ಕೆ ಬಾಯ್ ಹೇಳ್ತಾ ಇದ್ದೀನಿ, ಅದು ರಿಯಾಕ್ಷನ್ ಇಲ್ಲ, ಫುಲ್ ಸ್ಲೀಪಲ್ಲಿತ್ತು. ನಾನು ಕೆಲ್ಸಕ್ಕೆ ಹೊರಟಿದ್ದೆ. ಕೆಲ್ಸದ ಹತ್ರ ಹೋದ್ಮೇಲೆ ನೋಡಿದ್ರೆ ಇವತ್ತು ಕೆಲಸ ಲೀವ್ ಇತ್ತು ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಇವತ್ತು ಚಿಕ್ಕಮಗಳೂರಿಗೆ ಹೋಗಿದ್ವಿ. ಬರ್ತಾ ಆನ್ ದ ವೇ ಅಲ್ಲಿ ಇದ್ದಿದ್ದು ಇದು. ಆ್ಯಂಡ್ ರಿಯಾಕ್ಷನ್ ಅವಾಗ ಕೊಟ್ಟಿಲ್ಲ, ಇವಾಗ ಆಚೆ ಹೋಗ್ತಾ ಇದ್ದೀನಿ ಅಂತ ಇವಾಗ ಬಾಯ್ ಹೇಳ್ತಾನೆ. ಆ್ಯಂಡ್ ಹೊಸದು ಗಿಡ ನಾಟಿದ್ವಿ, ಹೂವಿನ ಗಿಡ. ಆ್ಯಂಡ್ ನಾಟ್ಬಿಟ್ಟು ನಮ್ಮ ಯಜಮಾನ್ರೆಲ್ಲ ಆಚೆ ಹೋಗ್ತಾಯಿದ್ರು. ಅವ್ರು ಹೊರಟು ಇದು ಚಿಕ್ಕಮಗಳೂರಿಗೆ ಹೋಗೋವಾಗ ಆನ್ ದ ವೇ ಗೈಸ್. ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಹಂಗೆ ಇತ್ತು. ರೋಡು ಚೆನ್ನಾಗಿಲ್ಲ, ಕನ್ಸ್ಟ್ರಕ್ಷನ್ ನಡೀತಾ ಇದೆ ರೋಡ್ದು. ಆಮೇಲೆ ಹೊರಟ್ವಿ. ಇದು ಆನ್ ದ ವೇ ಟು ಚಿಕ್ಕಮಗಳೂರು ಶನಿಮಾತನ ದೇವಸ್ಥಾನಕ್ಕೆ. ತುಂಬ ದಿವಸ ಆಗೋಗಿತ್ತು ಹೋಗಿಲ್ಲ, ಮದುವೆ ಆದಮೇಲೆ ಹೋಗಿಲ್ಲ. ಅದಕ್ಕೆ ಮುಂಚೆ ಒಂದು ಸತಿ ಹೋಗಿ ಬಂದಿದ್ದು ಅಷ್ಟೇ, ಮತ್ತೆ ಹೋಗಿಲ್ಲ. ಇದು ಹೋಗ್ತಾ ಆನ್ ದ ವೇ ಫುಲ್ ಟ್ರಾಫಿಕ್ ಇತ್ತು. ವೇಟ್ ಮಾಡಾದಮೇಲೆ ಇನ್ನು ಹೋದ್ವಿ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಫೋನ್ ಅಲೋ ಇಲ್ಲ, ಅದಕ್ಕೆ ನಾನು ಸ್ಮಾಲ್ ಕ್ಲಿಪ್ ತೊಗೊಂಡು ಇದು ಬರೋ ದಾರಿಯಲ್ಲಿ ಅದು ಚೆನ್ನಾಗಿದೆ. ಇದೊಂಥರ ಬೀಚ್ ಥರ ಚೆನ್ನಾಗಿತ್ತು. ಅದರ ಒಳಗಡೆ ಹೋಗೋಕ್ಕಾಗಲ್ಲ. ಇದು ಆನ್ ದ ವೇ ಲೊಕೇಶನಲ್ಲಿ ಸಿಕ್ಕಾಪಟ್ಟೆ ಸೂಪರಾಗಿತ್ತು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೀಡಿಯೋದಲ್ಲಕ್ಕಿಂತ ನೋಡೋಕ್ಕೆ ಚೆನ್ನಾಗಿತ್ತು. ಚಿಕ್ಕಮಗಳೂರಿಂದ ಬರ್ತಾ ಇರೋವಾಗ ದಾರಿಯಲ್ಲಿ ಸಿಕ್ಕಿರೋ ಲೊಕೇಶನ್ ಇದು. ಆ್ಯಂಡ್ ಇದು ಸಮುದ್ರ. ಇಲ್ಲಿ ಲೊಕೇಶನ್ ಮರ್ತೋಗ್ಬಿಟ್ಟೆ ಗೈಸ್, ಆದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತಿದ್ದು ಲೊಕೇಶನ್ ಮಾತ್ರ. ತುಂಬ ಪೀಸ್ಫುಲ್ಲಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನೋಡಿದ್ರೆ ನನ್ನ ಹಣೆಯಲ್ಲಿ ಬೊಟ್ಟು ಎಲ್ಲೋ ಬಿದ್ದೋಗ್ಬಿಟ್ಟಿದೆ. ನಾನು ನೋಡಿಕೊಂಡೆ ಇಲ್ಲ, ಇವಾಗ ರೆಕಾರ್ಡ್ ಮಾಡೋದು ನೋಡ್ತಾ ಇದ್ದೀನಿ. ವಿಡಿಯೋ ಎಡಿಟ್ ಮಾಡೋವಾಗ ಇದು ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದು. ದೇವಸ್ಥಾನದಲ್ಲಿ ಪ್ರಸಾದ ತಿಂದ್ಕೊಂಡು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇದು ಮೊನ್ನೆ ಹೋಗಿದ್ದೆ ಜ್ಯುವೆಲ್ರಿ ಶಾಪ್ಗೆ, ಒಂದು ಸ್ವಲ್ಪ ನನ್ನ ರಿಂಗದು ಸ್ಟೋನ್ ಬಿದ್ದೋಗಿತ್ತು ಅಂತ ರಿಟರ್ನ್ ಬಂದ್ವಿ ಗೈಸ್. ಇದು ಕ್ಲೈಮೇಟ್ ಫಸ್ಟ್ ರೈನ್ ಆಫ್ 2025 ಆಗಿತ್ತು. ನಮ್ಮ ಮನೆ ಹತ್ರ ಗಾರ್ಡನು. ದೇವ ನೋಡಿ ಯಾವಾಗ ಮಲ್ಕೊಂಡೇ ಇರ್ತಾನೆ. ಆ್ಯಂಡ್ ಅದು ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದು ನಾವು ಪಾಟ್ಗೆಲ್ಲ ನೀರು ಹಾಕಬೇಕಾಗಿತ್ತು. ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಬಿಸಿಲಲ್ಲಿ ಹೋಗಿ ಬಂದಿರೋದಲ್ವ. ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗು. ನೋಡಿ ಸಪೋರ್ಟ್ ಮಾಡ್ತೀರಾ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಟ್ಬಿಡಿ. ಆ್ಯಂಡ್ ಇದು ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತದೆ ಮನೆಯದು.